ಬಸವ ತತ್ವದ ಹೆಸರಿನಲ್ಲಿ ಈ ಕ್ರೂರ ಕಮ್ಯುನಿಸ್ಟರು, ಆ ಮಾರ್ಕ್ಸನ ಅನುಯಾಯಿಗಳು, ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬನೇ ಮಾವೋತ್ಸೆ ತುಂಗ 6 ರಿಂದ 8 ಕೋಟಿ ಜನರ ಕಗ್ಗೊಲೆಯನ್ನು ಬರೀ 6 ವರ್ಷಗಳಲ್ಲಿ ಮಾಡಿದ್ದಾನೆ. ಆ ಮಾರ್ಕ್ಸನ್ ತಂದು ಬಸವಣ್ಣವ್ರು ಕೂಡ ಹೋಲಿಸಾಕತ್ಯಾರ. ಎಂಥ ನೀಚತನ ಅನ್ಬೇಡ್ರಿದು. ಆಮ್ಯಾಗ ಆ ಕಮ್ಯುನಿಸ್ಟರು ನೇರವಾಗಿ ಈ ಬಸವ ತತ್ವದೊಳಗೆ ಸೇರ್ಯಾರ. ಇನ್ನು ಕೆಲವು ಜನ ಹೇಳ್ತೇನೆ ನಿಮ್ಗೆ, ಇವರೇನೋ ಕೆಲವು ಜನ ಮುಸ್ಲಿಂ ಪಂಡಿತರು, ಮಠಗಳ ಆಸ್ಥಾನ ಪಂಡಿತರಾಗ್ಯಾರ, ಲಿಂಗಾಯತ ಮಠಗಳ ಆಸ್ಥಾನ ಪಂಡಿತರಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡಕತ್ತಾರೆ. ಇಲ್ರಿ, ಅವ್ರು ಮುಸಲ್ಮಾನರದಾರ, ಅವ್ರಿಗೆ ಭಾಳ ಹಿಡಿಸೈತಿ ಲಿಂಗಾಯತರು, ಬಸವಣ್ಣವ್ರ ವಚನಗಳು ಭಾಳ ಹಿಡಿಸಾವ. ನಾ ಹೇಳಿದೆ ಭಾಳ ಹಿಡಿಸೈತವ್ದಿಲ್ಲೋ, ಮತ್ತು ನೀವು ಇವನ್ರಿ ಅವ್ರ ಪ್ರವಚನನ ಕೇಳ್ತೀವಿ ನಾವು ದಿನ ಅಂತ. ಅವ ಪ್ರವಚನ ನಮಗೆ ಯಾಕೆ ಹೇಳ್ತಾನಪ್ಪ? ಅವ ಭಾಳ ಹಿಡಿಸಿತ್ತಂದ್ರೆ ಹೋಗಿ ಮಸೀದ್ಯಾಗ ಹೇಳು, ನಿನಗೆ ಬಸವಣ್ಣನ ತತ್ವ ಭಾಳ ಹಿಡಿಸೈತಿಲ್ಲೋ, ಹೋಗು ಮಸೀದ್ಯಾಗ ಪ್ರವಚನ ಮಾಡು, ಒಂದು 4-8 ಮಂದಿನ ಪರಿವರ್ತನೆ ಮಾಡು ಅಂದ್ರೆ ನಿನಗೆ ಪಕ್ಕಾ ಬಸವಣ್ಣ ಹಿಡಿಸ್ಯಾನಂತ ತಿಳ್ಕೊತೀನಿ. ನಿನಗೆ ಭಾಳ ಬಸವಣ್ಣ ಹಿಡಿಸ್ಯಾನಲ್ಲ, ಕೊಳ್ಳಾಗ ಲಿಂಗ ಕಟ್ಕೋ, ದಿನ ಲಿಂಗಾರ್ಚನೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು. ಇಲ್ಲ, ಇವ್ರ ಕಡೆಯಿಂದ ರೊಕ್ಕ ಜಗ್ಗೋದು, ಸಲಹೆ ಕೊಡು. ಇಂಥವ್ರು ಭಾಳ ಆಗ್ಯಾರ. ಇವು ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳಿಗೆ ಅವ್ರ ಗುರುಗಳು ಇಂಥವ್ರು. ನಾವು ಅವ್ರು ಹೇಳೋದಿಲ್ಲ ಹೆಸರು ಹೇಳಿದ್ನಂದ್ರೆ ಅವ್ರು ಮತ್ತೆ ದೊಡ್ಡವ್ರು ಹಾಕಾರ. ಅದಕ್ಕೆ ಅವ್ರ ಹೆಸರು ಯಾವಾಗಲೂ ಹೇಳೋದಿಲ್ಲ. ನಾ ಯಾರ ಹೆಸರು ತಗೋತೀನಲ್ಲ ಅವ್ರು ದಡಗ್ಗನ ದೊಡ್ಡವ್ರು ಹಾಕಾರ. ಹಂಗೆ ದೊಡ್ಡವ್ರು ಹಾಕಿ ಕೊಡೋದಿಲ್ಲ, ಅಲ್ಲೇ ಇರ್ಬೇಕು. ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಜನರಿಗೆ ಒಂದೊಂದು ಸಾರಿ ಶರಣರು ವೇದಶಾಸ್ತ್ರ ಆಗಮಗಳನ್ನು ಖಂಡಿಸಿದರು ಅಂತ ಹೇಳಿದರು. ನಾ ಅದಕ್ಕೆ ನಮ್ಮ ಶರಣರು ವಚನಗಳನ್ನು ಅಧ್ಯಯನ ಮಾಡಿ ಹುಡುಕ್ತಾಗಿದೆ. ನಮ್ಮವರೊಬ್ಬರು ಪ್ರಾಧ್ಯಾಪಕರು ಬಸವ ಶೈವದಲ್ಲಿ ಹಿಂದುತ್ವ ಅಂತ ಒಂದು ಗ್ರಂಥ ಬರೋದು. ನಾವು ಅದನ್ನು ಬಬಲೇಶ್ವರದೊಳಗೆ ಬಿಡುಗಡೆ ಮಾಡಿದ್ದೀವಿ. ಅಲ್ಲಿ ಆ ಪುಸ್ತಕ ಮಾರಾಟ ಆಗಲಾರ್ದಂಗೆ ಪೊಲೀಸರನ್ನ ಹಚ್ಚಿ ಆ ಗ್ರಂಥದವ್ರನ್ನ ಹೊರಗೆ ಹಾಕ್ಸಿದ್ರು. ಅದರೊಳಗೆ ಆ ಮನುಷ್ಯ ಏನು ಮಾಡ್ಯಾನ, ಉಪಾಧ್ಯ ಅಂತಕ್ಕಂಥ ರೋಣದವನು, ಅವನು ಒಬ್ಬ ಲಿಂಗಾಯತ. ಎಷ್ಟು ಚಂದ ಬರ್ದಾನ ಆ ಗ್ರಂಥ ಅಂದ್ರೆ, ಇವರು ಲಿಂಗಾಯತರು ನಾವು ಹಿಂದೂಗಳಲ್ಲ ಅಂತಿದ್ರಲ್ಲ, ಅವಕ್ಕೆಲ್ಲ ಉತ್ತರಗಳನ್ನು ವಚನಗಳಿಂದ ಕೊಟ್ಟಾನೆ. 22,000 ವಚನಗಳಲ್ಲಿ 15,000 ವಚನಗಳನ್ನು ಅಧ್ಯಯನ ಮಾಡಿ ಅದರೊಳಗೆ 1,500 ವಚನಗಳನ್ನು ಪ್ರಮಾಣವಾಗಿ ಕೊಟ್ಟಾನ. ಕರ್ಮ ಸಿದ್ಧಾಂತ ಒಪ್ಕೊಂಡಿಲ್ಲ ಅಂತ ಹೇಳ್ತಿರಲ್ಲ, ಇವು ನೋಡ್ರಿ ಶರಣರ ಕರ್ಮ ಸಿದ್ಧಾಂತ ಹಿಂಗೆ ಹೇಳ್ಯಾನ. ನಾನು ಅಂಥವುಗಳನ್ನೇ ತಮ್ಮ ಸಲುವಾಗಿ ತಂದೇನು 1-2-3. ವೇದಶಾಸ್ತ್ರ ಆಗಮಗಳನ್ನು ಖಂಡಿಸ್ಯಾರ ಅಂತ ಹೇಳ್ತಾರೆ. ಹಾವು ಹದ್ದು ಕಾಗೆ ಗೂಗೆ ಅನಂತ ಕಾಲ ಬದುಕವೇ ಬೇಡವೋ ಮಾನವ, ಲೇಷೆನಿಸಿಕೊಂಡು ಬದುಕವೋ ಮಾನವ ಶಿವಭಕ್ತನಾಗಿ, ಜೀವಿತಂ ಶಿವಭಕ್ತಾನಾಂ ಪರಂ ವರಂ ಪಂಚದಿನಾನಿ ಚ ಅಜಕಲ್ಪ ಸಹಸ್ರಂತೂ ಭಕ್ತಿಹೀನಂ ನ ಶಾಂಕರಿ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರ ಭಕ್ತಿ ಹಿಡಿದು 5 ದಿನವಾದರೂ ಬದುಕಿದರೆ ಸಾಲದೆ. ಆಗಮದ ಒಂದು ಪ್ರಮಾಣವನ್ನೇ ಬಸವಣ್ಣವರು ಈ ವಚನದಲ್ಲಿ ತಗೊಂಡು ಚೆನ್ನಾಗಿ ಬದುಕೋದಾದ್ರೆ 5 ದಿವಸ ಬದುಕಿದ್ರೆ ಸಾಕಲ್ಲೇನು? ಇಂಥವು ಕೊರಗತ್ತೆ 100 ವರ್ಷ ಬದುಕೋದಕ್ಕಿಂತಲೂ ಚೆನ್ನಾಗಿ ಬದುಕೋದಕ್ಕೆ ಆಗಮ ಪ್ರಮಾಣ ಹೇಳಿದೆ, ಇಷ್ಟು ಬದುಕಿದ್ರೆ ಸಾಕಲ್ಲೇನಂತ ಹೇಳಿದ್ದಾರೆ. ಅದು ಅಲ್ದ ಶರಣರು ಪುಣ್ಯ ಪಾಪಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂದ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೆಂಕಿಗಯ್ಯ ಬೇಗೆಗಯ್ಯ, ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗಮನ ನಾಮಕ್ಕಯ್ಯ. ಪಂಚಮಹಾಪಾತಕಗಳನ್ನು ಒಪ್ಕೊಂಡ್ರೋ ಇಲ್ಲ ಬಸವಣ್ಣವ್ರು? ಒಪ್ಕೊಂಡ್ರಂತ ಅರ್ಥ ಆಕಾಯ್ತು. ಆಮ್ಯಾಗ ಇನ್ನೊಂದು ಮಾತನ್ನೇ ಹೇಳ್ತಾರೆ ಬಸವಣ್ಣವರೇ. ಇಂಥ ವಚನಗಳು 100 ಅದಾವ. ಅದರೊಳಗೆ ನಾ ಸ್ಯಾಂಪಲ್ ಅಂತಂದಿನ, ಅಷ್ಟು ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಪುಣ್ಯಗಳ ಕಾಲಕ್ಕೆ ಹಗೆಗಳು ತನ್ನವರಹರು. ನಮ್ಮ ಹತ್ರ ಪುಣ್ಯ ಭಾಳ ಇತ್ತಂತಂದ್ರೆ ಶತ್ರುಗಳೆಲ್ಲ ನಮ್ಮ ಅಧೀನ ಆಕ್ಕಾರ ಅಂತ. ಪುಣ್ಯಗಳು ಅಹಕಾಲಕ್ಕೆ ಮಣ್ಣು ಹೊನ್ನಹುದು. ಪುಣ್ಯ ಭಾಳ ಇತ್ತು ಅಂತಂದ್ರೆ ಮಣ್ಣು ಸಹಿತ ನಮ್ಮ ಸಲುವಾಗಿ ಹೊನ್ನಾಕೈತಿ ಅಂತ, ಬಂಗಾರ ಆಕ್ಕೈತಿ ಅಂತ. ಪುಣ್ಯಗಳ ಅಹಕಾಲಕ್ಕೆ ಹಾವು ನೇವಳಬಹುದು.
ಹಾವು ಸಹಿತ ಒಂದು ಸಣ್ಣ ಹುಳ ಎರಿಹುಳ ಆದಂಗೆ ಆಕ್ಕೈತಿ ಅಂತ. ಪುಣ್ಯಗಳ ಅಹಕಾಲಕ್ಕೆ ಅನ್ಯರು ತನ್ನವರು. ಪುಣ್ಯಗಳು ನಮ್ಮ ಹತ್ರ ಸಾಕಷ್ಟಿದ್ದು ಅಂತಂದ್ರೆ ಬೇಕಾದವ್ರು ಇರಲಿ, ಅವ್ರು ನಮ್ಮವ್ರು ಆಕ್ಕಾರ. ಇಂತಹ ಪುಣ್ಯಗಳೆಲ್ಲವೂ ಭಕ್ತಿಯಿಂದಲಹವು. ಇಂಥ ಎಲ್ಲ ಪುಣ್ಯ ಭಕ್ತಿಯಿಂದ ಸಿಗ್ತಾವು. ಭಕ್ತಿ ಕೆಟ್ಟರೆ ಪುಣ್ಯವೂ ಕೆಡುವುದು. ಇಂತಪ್ಪ ಭಕ್ತಿಯೂ ಪುಣ್ಯವೂ ಚನ್ನಬಸವಣ್ಣನಿಂದುಂಟಾಗಿ ನಾನು ಬದುಕಿದನಯ್ಯ ಕೂಡಲ ಸಂಗಮ ದೇವ. ಇನ್ನೇನು ಹೇಳ್ಬೇಕು ಇವ್ರಿಗೆ? ಹಾಗಾದ್ರೆ ಬಸವಣ್ಣ ಹಿಂದೂ ಅಲ್ಲ ಅಂತ ಏನು ಬಬ್ಬೆ ಹೊಡಿತಿದ್ರಲ್ಲ, ಅವ್ರಿಗೆ ಇದಕ್ಕಿಂತ ಚಲೋ ಉತ್ತರ ಬಸವಣ್ಣವ್ರು ಏನು ಕೊಡಬೇಕು? ಎಲ್ಲ ಕೊಟ್ಟ ಅಂತ. ಆಮ್ಯಾಗ ಇನ್ನೊಂದು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂಥೇಳಿ ಬಸವಣ್ಣ ಗುಡಿಗುಂಡಾರಗಳನ್ನು ಖಂಡಿಸಾನ ಅಂಥೇಳಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ಯಾನ. ಆದ್ದರಿಂದ ಈ ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡಬೇಡ ಅಂತ ಹೇಳ್ಯಾರ ಅಂತ ಹೇಳಿದರು. ಇಷ್ಟೇ ಅಲ್ಲ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನು ಮೆಟ್ಟಿನಿಂದ ಹೊಡಿಬೇಕು ಅಂತ ಶರಣರು ಹೇಳ್ಯಾರ ಅಂತ ಹೇಳ್ತಾರೆ ಇವರು. ಅಂಬಿಗರ ಚೌಡಯ್ಯನವರು ವಚನ ಹೇಳ್ತಾರೆ ಇದನ್ನು. ಇಂತಹ ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಆಸ್ತಿಕತೆಯನ್ನು ಹಾಳು ಮಾಡೋದು. ಒಂದು ವೇಳೆ ಬಸವಣ್ಣವರು ಹೀಗೆ ಮಾಡಿದ್ರು ಅಂತಂದ್ರೆ ನನ್ನ ಪ್ರಶ್ನೆ ಅವರಿಗೆ ಏನು ಅಂದ್ರೆ, ಸೊನ್ನಲಾಪುರದ ಸಿದ್ದರಾಮೇಶ್ವರರು ಕಲ್ಯಾಣದಿಂದ ಏನು ಹೊಂಟರು, ನೇರವಾಗಿ ಸೊಲ್ಲಾಪುರಕ್ಕೆ ಬಂದರು. 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರು. 68 ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಇವತ್ತಿನ ದಿವಸನೂ ಸಹಿತ ಸಂಕ್ರಮಣದೊಳಗೆ ನಂದಿ ಕೋಲಿನ ಯಾತ್ರೆ 68 ಲಿಂಗಗಳಿಗೆ ಪ್ರದಕ್ಷಿಣೆ ಹಾಕಿ ಬರ್ತೈತೆ. ಒಂದು ವೇಳೆ ಬಸವಣ್ಣವರು ಅಥವಾ ಬಸವಾದಿ ಶರಣರು ಸ್ಥಾವರ ಲಿಂಗಗಳನ್ನು ವಿರೋಧಿಸಿದ್ರೆ ಬಸವಣ್ಣವರು ಕಲ್ಯಾಣ ಬಿಟ್ಟು ಮತ್ತೆ ಎಲ್ಲಿ ಬೇಕಾದಲ್ಲಿ ಆಗಿತ್ತು. ಕೂಡಲ ಸಂಗಯ್ಯಪ್ಪನ ಹತ್ರನ ಯಾಕೆ ಹೋದ್ರು? ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ಸಾನ್ನಿಧ್ಯಕ್ಕೆ ಯಾಕೆ ಹೋದ್ಲು? ಇವಕ್ಕೆ ಉತ್ತರ ಕೊಡುವಂತಂದ್ರೆ ಎಡಬಡಿಸ್ತಾರೆ ಇವರು. ಆದ್ದರಿಂದ ನಮ್ಮ ಶರಣರು ಬಸವಣ್ಣವರು ಎಂದೂ ಸ್ಥಾವರ ಲಿಂಗಗಳನ್ನು ವಿರೋಧಿಸಿದವರು ಅಲ್ಲ. ಆದ್ದರಿಂದ ನಾವು ಇದನ್ನು ಅವ್ರು ಹೇಳುವಂಥ ಯಾವುದೇ ಬಸವಣ್ಣವ್ರ ವಚನಗಳೇ ಇರಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅವ್ರು ಹೇಳ್ತಾರೆ, ಅರಗು ತಿಂದು ಕರಗುವ ದೈವ, ಬೆಂಕಿ ಎತ್ತಿದ್ರು ಸುಡುವ ದೈವ, ಇವಕ್ಕೇನು ದೇವ್ರಂತಾರೇನು ಅಂತ ಶರಣರು ಹೇಳ್ಯಾರ ಅಂತ ಹೇಳಿದರು. ನಾ ಹೇಳಿದೆ, ಹಂಗೆ ಹೇಳಿದ್ರೆ ಕೊಳ್ಳ ಕೈಯಾಗ ಕೊಟ್ಟಾರಲ್ಲ ಲಿಂಗ, ಇದನ್ನು ಬೆಂಕಿಯಾಗ ಹಾಕ್ರೆ ಸುಡ್ತೈತಿಲ್ಲ ನೋಡುನು, ಕ್ಯಾರೈತೆ ಅದು ಸುಟ್ಟ ಹೋಗ್ತೈತಿ. ಅದನ್ನು ಗುರು ಕರುಣಿಸಿ ಕೊಟ್ಟಾನಂತ. ಮತ್ತು ಅವು ಗುಡ್ಯಾನು ಏನು ಕಟ್ಗರ್ ಕರುಣಿಸಿಟ್ಟಾರನು? ಅಲ್ಲಿನೂ ಉರ್ವಳ ಹೋಗಿ ಕೈ ಮಾಡಿಟ್ಟಾರ. ಆದ್ದರಿಂದ ದಯವಿಟ್ಟು ನಮ್ಮ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ. ನಮ್ಮ ಇಷ್ಟಲಿಂಗ ಕೈಯೊಳಗೆ, ಯಾಕಂದ್ರೆ ಪರವೂರಿಗೆ ಹೋಗ್ತೀವಿ, ಹೋದಾಗ ಒಂದೊಂದು ಕಡೆ ನಮಗೆ ಸ್ಥಾವರ ಲಿಂಗ ಉಪಾಸನೆಗೆ ಸಿಗಲಿಲ್ಲ ಅಂದ್ರೆ ತೊಂದರೆ ಆಗಬಾರ್ದಂತೆ ನಿಮ್ಮ ಹತ್ರ ಇರಲಿ ಅಂತ ನಮ್ಮ ಕೈಯಾಗ ಕೊಟ್ಟಾರ. ಇನ್ನು ಗುಡಿಯೊಳಗೆ ಎಲ್ಲರಿಗೂ ಹೋಗಾಕೈತಿ ಅಂತ ಇಲ್ಲ. ಆದ್ದರಿಂದ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಕೈಯಾಗ ಕೊಟ್ಟಾರ. ಇದಕ್ಕೆ ಮತ್ತೊಂದು ದೊಡ್ಡ ಉಪನ್ಯಾಸ ಜಡಿತಾರ ಅವ್ರು. ನೀವೇನು ಉಪನ್ಯಾಸ ಜಡಿದ್ರು ನಿಮ್ಮ ಅಪ್ಪನಂಗೆ ಜಡಿಯುವಷ್ಟು ಸಾಮರ್ಥ್ಯ ನನ್ನೊಳಗೆ ಐತಂತ ನಾ ಅವ್ರಿಗೆ ಹೇಳೀನಿ. ದಯವಿಟ್ಟು ಹಿಂಗೆ ಮಾಡಿ ನಮ್ಮ ಜನರ ತಲೆ ಕೆಡಿಸ್ಬೇಡ್ರಿ ಅಂತ. ಆಮೇಲೆ ನಾ ಅವ್ರಿಗೆ ಹೇಳಿದೆ, ನಮ್ಮ ದೇವ್ರು ಸುಡ್ತಾವು ತುಡುಗಕ್ಕವು ಅಂತ ಹೇಳ್ತಿರಲ್ಲ, ಮತ್ತು ಚರ್ಚಿನಾಗ ಹೋಗ್ರಿ, ಅವ್ರದ್ದು ಕಟ್ಟಿಗೆದೊಂದು ಕ್ರಾಸ್ ಇರ್ತೈತಿ, ಅದನ್ನು ಬೆಂಕಿಯಾಗ ಹಾಕಿರಲ್ಲ, ಅದು ಸುಡ್ತೈತಿ ಅಲ್ಲಿ ನೋಡ್ರಲ್ಲ. ಅವ್ರ ಬಗ್ಗೆ ಅಂದಾರ ಹೇಳ್ತೀರನಪ್ಪ ನೀವು? ಇಲ್ಲ. ಹೊಳ್ಳಿ ಮುಳಿ ಸುತ್ತಮುತ್ತ ಕುಳ್ಬಾಣ್ ಸುತ್ತ ಕುಳ್ಳಾಯಕ್ಕೆ ಬರ್ತಿರಲ್ಲೋ ಯಾಕೆ ಅಂತ ನಾ ಕೇಳೋದು. ಇದಕ್ಕಿಂತ ಹೆಚ್ಚಿಂದ ಏನೂ ಕೇಳಿಲ್ಲ ಅವ್ರಿಗೆ. ಆಮೇಲೆ ನಾ ಇನ್ನೊಂದು ಮಾತು ಹೇಳ್ತಿದ್ದೆ, ಇವ್ರಿಗೆ ಇಷ್ಟ್ಯಾಕೆ ಅನ್ಯ ಧರ್ಮದವ್ರ ಮ್ಯಾಗ ಪ್ರೇಮ, ನಮ್ಮ ಧರ್ಮದವ್ರನ್ನ ಬೈಯೋದು ಯಾಕೆ? ಇವ್ರದ್ದು ಎಷ್ಟು ಪ್ರೀತಿ ಅಂತಂದ್ರೆ, ಮಂಗಳೂರಾಗ ಇವ್ರು ಬಸವ ಸಂಸ್ಕೃತಿ ಅಭಿಯಾನ ಮಾಡಕ್ಕೆ ಹೋಗಿದ್ರು. ಮಂಗಳೂರಾಗ ಈಶ್ವರಪ್ಪನವ್ರ ಇವ್ರ ಅಭಿಯಾನ ಮಾಡಕ್ಕೆ ಯಾರೂ ಲಿಂಗಾಯತರು ಸಿಗಲಿಲ್ಲ, ಇದ್ದವ್ರು ಮುಂದೆ ಬರಲಿಲ್ಲ. ಯಾಕಂದ್ರೆ ನೀವು ಬಂದಲ್ಲಿ ಲಿಂಗಾಯತರು ವೀರಶೈವರಂತ ಭೇದ ಮಾಡಿ ನಮ್ಮ ಸಮಾಜ ಹೊಡಿತೀರಿ, ಆದ್ದರಿಂದ ನಿಮ್ಮ ಕಾರ್ಯಕ್ರಮ ಮಾಡಂಗಿಲ್ಲ ಅಂದರು. ಮತ್ತು ಯಾರು ಮಾಡಿದ್ರಿ ಅಲ್ಲಿ? ಮುಸ್ಲಿಂ ಸಂಘಟನೆಯವ್ರು ಇವ್ರು ಅಭಿಯಾನ ಮಾಡಿದ್ರು. ಇವ್ರ ಮ್ಯಾಗ ಪ್ರೀತಿ ಅಷ್ಟು ನೋಡ್ರಿ ಅವ್ರು. ಅವ್ರಿಗೆ ಇವ್ರ ಮ್ಯಾಗ, ಇವ್ರಿಗೆ ಅವ್ರ ಮ್ಯಾಗ. ಎಲ್ಲ ಮುಸ್ಲಿಮರ ಬಗ್ಗೆ ಮಾತಾಡೋದಿಲ್ಲ ನಾನು, ಚಲೋ ಮುಸಲ್ಮಾನರು ಅದಾರ.
ಅವ್ರ ಬಗ್ಗೆ ನಾ ಹೇಳೋದಿಲ್ಲ. ಎಲ್ಲಿ ತನಕ ಚಲೋ ಇರ್ತಾರಂದ್ರೆ ಅಲ್ಪಸಂಖ್ಯಾತರಾಗಿ ಇರುವವರೆಗೆ ಚಲೋ ಇರ್ತಾರೆ. ಅವ್ರದ್ದು ಸಂಖ್ಯೆ ಹೆಚ್ಚಾತಂದ್ರೆ ಅವರು ಚಂದಾಗ ತೋರ್ಸಕ್ಕೆ ಶುರು ಮಾಡ್ತಾರೆ. ನಮ್ಮ ಜಗಲಿ ದೇವ್ರನ್ನ ವಿಸರ್ಜನೆ ಮಾಡ್ರಿ ಅಂದ್ರಿ. ಯಾಕ್ರಪ್ಪ ನಮ್ಮ ದೇವ್ರೇನು ನಿಮ್ಗೇನು ಪಾಲು ಕೇಳ್ಯಾವ? ಜಗಲಿ ಮ್ಯಾಗಿನ ದೇವರು ಎಲ್ಲಿಗೆ ಬಂತು ಅಂತಂದ್ರೆ ಈ ಸ್ವಾಮಿಗಳು ಮನೆಗೆ ಬರ್ತಾರಂದ್ರೆ ಭಕ್ತರು ಏನು ಅನ್ನಕತ್ರಿ, ಸ್ವಾಮಿ ಬರ್ತೈತೆ ಅದ್ರ ಕಣ್ಣು ಬೀಳ್ತದೆ, ಜಗಲಿ ಮ್ಯಾಗ ಎಲ್ಲ ಜೋರು ತೆಗೆದಿಡ್ರಿ, ಅದು ಹೋಗಿಂದ ಮತ್ತಿಡೂನಂತ. ಇಲ್ಲಿಗೆ ಬಂದರು. ಆಮ್ಯಾಗ ಈ ಲಗ್ನದಾಗ ಅಕ್ಕಿ ಕಾಳು ಹಾಕಬೇಡ್ರಿ ಅಂತ. ಅಕ್ಕಿ ಕಾಳು ಹಾಕ್ಬೇಡ್ರಿ, ಮತ್ತೇನು ಹಾಕೋದು? ಹೂವು ಹಾಕೋದು. ಯಾವ ಊರಾಗ ಅಕ್ಕಿ ಬೆಳೆಯಂಗಿಲ್ಲ ಅಲ್ಲಿ ಹೂವನ್ನ ಹಾಕ್ತಾರೆ. ಒಂದು ದೇಶದಾಗ ಅಕ್ಕಿಲ್ಲ ಅಲ್ಲಿ ಉತ್ತತ್ತಿ ಹಾಕ್ತಾರೆ. ಏನು ಹಾಕಿದ್ರು ಬಹಳ ಮಹತ್ವದ್ದಲ್ಲ. ನೀವು ನಿಂಬದಂತ ಅದನ್ನೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರನ್ನ ಏನಾರ ಮಾಡಿ ಒಡಿಬೇಕು ಅಂತ. ಮೊನ್ನೆ ಒಂದು ಮದುವೆಗೆ ಹೋಗಿದ್ರು ಇವರು. ಅವ ನಿಜಗುಣ ಅಂತ ಹೇಳಿದ್ರಲ್ಲಿ ಇವರು. ಆ ಮುಟ್ಟಾಳ ಇಲ್ಲೇ ಈ ಐಗಳಿ ಹತ್ರ ಒಂದು ಈಗ 8 ದಿನದ ಹಿಂದಿನ ಘಟನೆ ಹೇಳ್ತೇನೆ ನಿಮಗೆ. ಆ ಮನೆಯವರು ಸಿದ್ದೇಶ್ವರ ಅಪ್ಪಗಳು ಶಿಷ್ಯರು. ಅವ್ರಿಗೇನು ಉಪದೇಶ ಮಾಡ್ಯಾರ, ಬಸವಣ್ಣವ್ರದ್ದು ಸಿದ್ದೇಶ್ವರ ಅಪ್ಪಗಳದ್ದು ಒಂದು ಫೋಟೋ ಮಾಡ್ರಿ ಅಂತ ಹೇಳಿ ಮಾಡಿದರು. ಅವರು ಮಾಡಿ ಅಲ್ಲಿಟ್ಟು ಅದ್ರ ಎದುರಿಗೆ ಅವರು ವೈದಿಕ ಪದ್ಧತಿಯಿಂದ ಲಗ್ನ ಮಾಡಿದರು. ಮಾಡಿಂದ ಇವ ಬಂದಲ್ಲಿ ನಾ ಸ್ವಲ್ಪ ಬಸವಣ್ಣವ್ರ ಪದ್ಧತಿಲೇ ಹಾಕ್ತೇನೆ. ಬಸವಣ್ಣವ್ರು ಎಲ್ಲರೂ ಒಂದು ಕಡೆಯಾರ ಬರ್ದಾರನು ಹೂವು ಹಾಕ್ರಂತ. ನಿಮ್ಗೆ ಏನೇನು ತಲೆಯಾಗ ಬರ್ತೈತೆ ಅದನ್ನೆಲ್ಲ ಬಸವಣ್ಣನ ಹೆಸರಲ್ಲೇ ಕಪ್ಪಿಸ್ಕೊಂತ ಹೊಂಟೇರಿ. ಇವನು 2 ಹೂವು ಹಾಕಿದ. ಭಾಳ ಚಲೋ ಮಾಡಿರಿ ಅಂತ ಹೋದ. ಮುಂದೆ 3 ದಿವ್ಸಕ್ಕೆ ಆ ಲಗ್ನ ಮನೆ ಮಾಲಕ್ ಇವ್ ಭೇಟಿ ಆದ. ಎಲ್ಲಿ ಮತ್ತೊಂದು ಊರಾಗ. ಆ ಸಿದ್ದೇಶ್ವರ ಸ್ವಾಮಿಗಳನ್ನ ಬಸವಣ್ಣನ ಜೊತೆಗೆ ಸೇರಿಸಿರಿ. ಬಸವಣ್ಣವ್ರಷ್ಟು ಎತ್ತರ ಐತೆ ಅವ್ರದ್ದು. ಎಲ್ಲ ಹಲ್ಕಟ್ ನನ್ನ ಮಗನ. ಇವಾಗಿನ ಮುಂದಿನ ಶಬ್ದನ ಮಾತಾಡಬಾರ್ದು, ಅದು ಮುಂದಿಂದ ನೀವು ಮಾಡ್ಬೇಕು. ಸಿದ್ದೇಶ್ವರ ಅಪ್ಪಗಳು ಎಷ್ಟು ಎತ್ತರದವ್ರು ಅನ್ನೋದು ಈ ಬಡ್ಡಿ ಮಗ್ಗೆ ಏನು ಗೊತ್ತು? ಯಾವ ಜಾತ್ಯಾಗ ಹುಟ್ಟೈತಿ ಆ ಜಾತಿಯವ್ರಿಗೆ ಇವ ಆಗಿಲ್ಲ, ಇನ್ನು ನಮಗೆ ಲಿಂಗಾಯತರಿಗೆ ಏನಾಗವದ? ಇವ ಹುಟ್ಟಿದ್ದು ಬೇರೆ ಜಾತಿ ಒಳಗ ಬಂದು ಲಿಂಗಾಯತಾಗ ನಾ ಹುಟ್ಟಿದ ಜಾತಿಗೆ ಆಗಿಲ್ಲ, ಅವ್ರ ಅಪ್ಪ ಅವ್ಗ ಆಗಿಲ್ಲ ಅಂದಾಗಿ ನಮಗೇನಾಗವದ? ನೀವು ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ನೀನು ಹಗರವಾಗಿ ಮಾತಾಡ್ತೀಯ ಮಗನ ತನ್ನ ಸಿಗಲೇವ ಅಂತ ಹೇಳಿನ. ಇಲ್ರಿ ನಾ ಹೇಳಿನಿ ಕಾಡು ಸಿದ್ದೇಶ್ವರ. ನಮ್ಮ ಅಮ್ಮದಾಳ ನೋಡು, ಅಕ್ಕಿಗೆ ಫೋನ್ ಮಾಡಿ ಹೇಳ್ತಿರ್ತಾನ. ಇಲ್ರಿ ಎಲ್ಲ ಮುಟ್ಟಾಳ್ರಿಗೆ ಹೇಳಿದ್ ನಾನು ನಮ್ಮ ಗ್ಯಾಂಗ್ನವ್ರಿಗೆ, ಕಾಡು ಸಿದ್ದೇಶ್ವರ ಸ್ವಾಮಿನ ತಡವೀರಂತಂದ್ರೆ ಹುಲಿ ತಡವಿದಂಗೆ ಆಗೈತಿ, ನೀವು ಬಿಟ್ರು ಅವ ಬಿಡುದಿಲ್ಲ. ನಾ ಹೇಳಿನ್ರಿ ಹಿಂಗಂತ ಒಂದು ಕಡೆ ಹೇಳ್ತಾನ, ಮತ್ತೊಂದು ಕಡೆ ಈ ನಮ್ನಿ ಮಾಡ್ತಾನೆ. ಅವ ಏನು ಮಾಡ್ಯಾನ, ಡಬಲ್ ಗೇಮ್ ಮಾಡ್ಕೊಳ್ತಾ ಹೆಂಗಾರ ಪಾರಾಗಬೇಕಂತಾನ. ತಮ್ಮ ಏನು ಪಾರಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬರ್ತಾನ ಅಲ್ಲೆಲ್ಲ ನೀವು ತಯಾರಾಗೇ ಇರ್ಬೇಕು. ನಾ ಹೇಳ್ತೇನೆ ನಿಮ್ಗೆ, ಎಲ್ಲಿ ಬೇಕಾದಲ್ಲಿ ಬರೋಲ್ಲಕ್ಕವ. ಬಂದಂದ್ರೆ ನೀವು ತಯಾರಾಗೇ ಇರ್ಬೇಕು. ಯಾಕೋ ಮಗನ ಹಿಂಗ್ಯಾಕೆ ಮಾತಾಡ್ತೀನಿ ಅಂತ. ನಮ್ಮ ದೇವ್ರಿಗೆ ಬೈತಿದ್ದಿ, ನಮ್ಮ ದಿಂಡ್ರಿಗೆ ಬೈತಿದ್ದಿ, ಕೇಳುವಕ್ಕೆ ತಯಾರಾಗಿರ್ಬೇಕು. ಅಂದರೆ ಇವರು ಹೊರಗೇನಿರ್ತೈತಿ ಒಳಗೇನಿರ್ತೈತಿ ಅನ್ನೋದನ್ನು ನಾನು ನಿಮಗೆ ಹೇಳಿದೆ.